ಅನಿಸುತ್ತೆ, ಮಾನ್ಯ ಸಚಿವರಿಗೆ ಮಾತ್ರ ಗೊತ್ತಿರ್ತದೆ ಈ ಸಂದರ್ಭದಲ್ಲಿ ಹೇಳಬೇಕಂತ ಅನಿಸುತ್ತೆ, ಹಾಗಾಗಿ ಹೇಳ್ತೇನೆ. ಆಯುಷ್ಮಾನ್ ಬಂದ್ಮೇಲೆ ಎಲ್ಲರೂ ಟ್ರೀಟ್ಮೆಂಟ್ಗಳು ಆಯುಷ್ಮಾನ್ ಅಡಿಯಲ್ಲಿ ಆಗ್ತವಂತ ನಾವು ಅಂದ್ಕೊಳ್ತೇವೆ. ಬಟ್ ICUದಲ್ಲಿ ಕೆಲವೊಂದ್ಸಲ ಡಯಾಗ್ನೋಸ್ ಆಗದಿದ್ದಾಗ, ಯಾವ ಕೇಸ್ ಏನಂತ ಡಯಾಗ್ನೋಸಿಸೇ ಆಗದೆ ಇದ್ದಾಗ, ಪೇಷಂಟ್ ಸೀರಿಯಸ್ ಇದ್ದಾಗ ಎರಡೇ ಆಪ್ಷನ್ ಇರ್ತದೆ. ಒಂದೇ ಬೇರೆ ದೊಡ್ಡ ಹಾಸ್ಪಿಟ್ಲಿಗೆ ಕಳಿಸ್ಬೇಕು, ಅಥವಾ ಅವ್ರು ಏನು ಟೆಸ್ಟ್ ಮಾಡ್ತಾರೆ, ಕೆಲವೊಂದು NIV ಪೂಜೆಗೆ ಕಳಿಸ್ತೇವೆ, ಬೆಂಗಳೂರಿಗೆ ಕಳಿಸ್ತೇವೆ, ಮುಂಬೈಗೆ ಕಳಿಸ್ತೇವೆ, ಕೆಲವೊಂದು ಬ್ಲಡ್ ಟೆಸ್ಟ್ಗಳು ಅಥವಾ ಬಯಾಪ್ಸಿ ಏನೇನು ಅಂಥದ್ದು ಕಳಿಸ್ಲಿಕ್ಕೆ ನಮಗೆ ಆಯುಷ್ಮಾನಲ್ಲಿ ಅವಕಾಶ ಇರೋದಿಲ್ಲ, ಗೈಡ್ಲೈನ್ ಪ್ರಕಾರ ಅದು ಅವಕಾಶ ಇರೋದಿಲ್ಲ. ಹಾಗಂತೇಳಿ ಪೇಷಂಟಿಗೂ ಎಫೋರ್ಡಬಿಲಿಟಿ ಇರೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವು ಪ್ರತಿ ಸಲ ಲಾಸ್ಟ್ ಐ ಥಿಂಕ್ 6 ಮಂತ್ಸಲ್ಲಿ ನಾನು 3-4 ಪೇಷಂಟಿಗೆ ಹೇಗೆ ಸರ್ ಹತ್ರ ನಾನು ಫೋನ್ ಮಾಡಿದಾಗ ಹೀಗಿದೆ, ನಾವು ನಮ್ಮ ಫಂಡಲ್ಲಿ ಕೇಳಲಿಕ್ಕೆ ಸ್ಪೆಂಡ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ, ಸರ್ ಇದನ್ನು ಕೇಳೋದೇ ಬೇಡ, ಇನ್ಮೇಲೆ ಪೇಷಂಟಿಗೆ ಅನುಕೂಲ ಆಗುವಂಥದ್ದು ನನ್ನನ್ನು ಕೇಳೋ ಸಹ ಬೇಡಿ, ನೀವು ಏನೋ ಖರ್ಚು ಮಾಡ್ತೀರಿ ಪೇಷಂಟ್ ಸಲುವಾಗಿ ಅಂತ. ನಾವು 3-4 ಪೇಷಂಟಿಗೆ ಅದನ್ನು ಮಾಡಿಸಿದ್ದಿದೆ. ಅದರಲ್ಲೊಂದು 2 ಜನ ಆರಾಮಾಗಿ ಸಹ ಹೋಗಿದ್ದಾರೆ. ಸೊ ಇಂಥದ್ದು ನಮ್ಮ ಮೇಲಿರೋ ನಂಬಿಕೆ ಹಾಗೂ ಆಸ್ಪತ್ರೆ ಬಗ್ಗೆ ಕಾಳಜಿ ಹೀಗೆ ಮುಂದುವರಿಲಿ ಸರ್. ನಾವು ಯಾವತ್ತೂ ನಿಮ್ಮ ಇಂಥ ಸಹಕಾರಕ್ಕೆ ಚಿರುಣಿಯಾಗಿರ್ತೇವೆ. ಮಂಡ್ಯ, ರಾಯಚೂರು, ಚಿತ್ರದುರ್ಗ, ಉತ್ತರ ಕನ್ನಡ ನಮ್ಮ ಜಿಲ್ಲೆಯು ಕೂಡಿಕೊಂಡು ನನಗೆ ಭಾಳ ಸಂತೋಷ ಆಯಿತು. ಯಾಕೆಂದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯ ಜನರು, ಅದರಲ್ಲಿ ನಮ್ಮ ತಾಲೂಕಿನ ಜನರು ಇದರಲ್ಲಿ ಭಾಗವಹಿಸಿದ್ರಿ. ಅಂದರೆ ಅವಶ್ಯಕತೆ ಇದೆ ಅಂತೇಳಿ ಆಯಿತು. ಯಾಕೆಂದರೆ ಉಳ್ಳವರು, ಹಣ ಇದ್ದವರು ಬೇರೆ ಬೇರೆ ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ಸಾಧ್ಯತೆ, ಅದು ಅಲ್ಲದೆ ಒಳ್ಳೊಳ್ಳೆ ಡಾಕ್ಟರ್ ಅಂತೇಳಿ ಬೇರೆ ಬೇರೆ ಕಡೆ ಹೋಗ್ತಾರೆ. ಡಾಕ್ಟ್ರು ಎಲ್ಲರೂ ಒಳ್ಳೆಯವರೇ ಇರ್ತಾರೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿರೋ ಡಾಕ್ಟ್ರು ಒಳ್ಳೆಯವರೇ, ಬೇರೆ ಕಡೆ ಅವರು ಓನ್ ಹಾಕಿ ಕಟ್ಕೊಂಡು ಸ್ವಲ್ಪ VIP ಇರ್ತಾರೆ. ಹೋಗುವಾಗಲೇ ಸ್ವಲ್ಪ ವ್ಯವಸ್ಥೆಯನ್ನು ಮಾಡಿಕೊಂಡು ಅವರು ಆ ಹಣ ಉಳ್ಳವರ ವ್ಯವಸ್ಥೆ ಅಂದರೆ ಹೇಗೆ ಬೇಕೋ ಹಾಗೆ, ಅಂದರೆ ಬಡವರು ಹೋಗುವ ಹಾಗೆ ಇಲ್ಲ. ಚೆಕ್ ಮಾಡಿದರೆ ಹಣ ಕೊಡಲಿಕ್ಕೂ ಸಾಧ್ಯ ಇಲ್ಲ, ಅಂಥ ವ್ಯವಸ್ಥೆಯಲ್ಲಿ ಇರ್ತಾರೆ, ಅಲ್ಲಿ ಹೋಗ್ತಾರೆ. ಆದರೆ ಬಡವರಾಗೋದಿಲ್ಲ. ನಾವು ಈ ಥರ ಕಾರ್ಯಕ್ರಮ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ ಅನ್ನೋದನ್ನು ಕಂಡುಕೊಂಡು ನಾವು ಅಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಈ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡೋದು. ನಾವು ಟೆಂಡರ್ ಕರೆದು ಸುಮಾರು 2,15,00,000 ನಮ್ಮ ಜಿಲ್ಲೆಗೆ ಕೊಟ್ಟಂಥದ್ದು. ಅಂದರೆ ನಾವು ಒಂದು ಕನ್ನಡಕಕ್ಕೆ ಒಂದು 300 ರೂಪಾಯಿ ರೇಟನ್ನು, 350 ರೂಪಾಯಿ ರೇಟನ್ನು ಇಟ್ಟು ನಾವು ಕೊಟ್ಟು, ಒಬ್ಬ ಟೆಂಡರ್ ಕರೆದಾಗ ಬರೀ 150 ರೂಪಾಯಿಗೆ ಬಂದ್ಬಿಟ್ರು. ಹಾಗಾಗಿ ಹೆಚ್ಚು ಕಡಿಮೆ 69 ಲಕ್ಷದಲ್ಲಿ ಮುಗಿದೋಗಿದೆ. ಮತ್ತೆ ಹೆಚ್ಚು ಕಡಿಮೆ 1.5 ಕೋಟಿ ಹತ್ತತ್ರ ಹಣ ಇದೆ ನಮ್ಮ ಹತ್ರ. ನಾವು ರೇಟ್ ಫಿಕ್ಸ್ ಮಾಡಿದ್ದು, ಸರ್ಕಾರ ಫಿಕ್ಸ್ ಮಾಡಿದ್ದು 350. ಟೆಂಡರ್ ಕರೆದಾಗ 160 ರೂಪಾಯಿ ಅಂತ ಕಾಣುತ್ತೆ. ನಾವೇನು ಹೇಳಲಿಕ್ಕೆ ಆಗೋದಿಲ್ಲ. ಒಳ್ಳೇದಾಯಿತು, ಜನರ ಹಣ ಉಳಿತು, ಸರ್ಕಾರ ದುಡ್ಡು ಉಳಿತು, ಅವರಿಗೂ ಅಭಿನಂದಿಸ್ತೇನೆ. ಆದರೆ ಜನರಿಗೆ ಉಪಯೋಗ ಆಗಲಿ, ಒಳ್ಳೆ ಕ್ವಾಲಿಟಿ ಕೊಡಬೇಕು ಅಂತೇಳಿ ನಾವು ಕ್ವಾಲಿಟಿ ಚೆಕ್ ಎಲ್ಲ ಮಾಡಿದ್ದೇವೆ. ಅಲ್ಲೂ ಏನಾದರೂ ವ್ಯತ್ಯಾಸ ಆದರೆ ಪ್ರತಿಯೊಂದು ಹಾಸ್ಪಿಟ್ಲಲ್ಲೂ ನೀವು ಬಂದು ಆ ಭಾಗದ ಜನ ಬಂದು ನೀವು ಎನ್ಕ್ವೈರಿ ಮಾಡ್ಬೋದು. ಮತ್ತು ಅದರಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಸರಿಪಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ.